ಏನ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನಿಸ್ತಾ ಇದ್ದೀನಿ. ನಾವು ತಿಂಡಿ ತಿನ್ಕೊಂಡು ಹೋಗ್ಬೇಕಾದ್ರೆ ವ್ಲಾಗ್ ಎಂಡ್ ಮಾಡಿದೆ. ಇವಾಗ ವಾಪಸ್ ಹಾಸ್ಪಿಟ್ಲಿಂದ ಹೋಗ್ಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಗಂಟೆ 23 ನಿಮಿಷ. ನಮ್ಮದು 72 ಅಮ್ಮ ಈ ಕಡೆ ಬರಮ್ಮ. 72 ಟೋಕನ್ನು 4 ಗಂಟೆ ಫಸ್ಟ್ ಹೇಳಿದ್ದು. ನಾವು 11:15 ಕೇಳಿದಾಗ 2 ಗಂಟೆ 2:15 ಅಂತ ಹೇಳಿ, ಈಗ 2:15 ಕೇಳಿದ್ರೆ ಆಲ್ರೆಡಿ 4 ಗಂಟೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ 4 ಗಂಟೆಗೂ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆಮೇಲಿಂದ ಹೋದರೆ 5 ಗಂಟೆ 5:15 ಅಂತ ಹೇಳ್ತಾರೆ. ಆ್ಯಂಡ್ ನಾವು ಇಲ್ಲಿಂದ ಊರಿಗೆ ಹೋಗೋಷ್ಟರಲ್ಲಿ ನೈಟ್ 7 o'clock 7:30 ಹಂಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಅಮ್ಮ ಏನಾದ್ರು ಕಾಯ್ಕೊಂಡು ಕೂತ್ಕೊಳ್ಳೋದು, ಬಾ ಹೋಗೋಣ ಅಂತ ಅಂತು. ಇಲ್ಲ ಬಾ ಆತಕ್ಕೆ ಬಂದಿದ್ದೀವಲ್ಲ ತೋರಿಸ್ಕೊಂಡು ಹೋಗೋಣ ಅಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಬಾ ಹೋಗೋಣ 4 ಗಂಟೆನೇ ಆಯ್ತದೆ, ಏನು ಗ್ಯಾರಂಟಿ ಅಂತ ಐತೆ. ಅದಕ್ಕೆ ಇವಾಗ ಮತ್ತೆ ನಮ್ಮ ಅಮ್ಮನ ಹೆಸರು ಬರ್ಸ್ಬಿಟ್ಟು ಬಂದಿದ್ದೀನಿ. ಸರ್ ನಮಗೆ ತುಂಬ ದೂರ, ನಾವು ಹೋಗೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ನಾಳೆಗೆ ಬರ್ತೀವಿ ಅಂತ. ನಂದು ಅಮ್ಮಂದು ಇಬ್ಬರದು ಬರ್ಸಿದೆ. ಬಟ್ ಇವಾಗ ನಂದು ಕ್ಯಾನ್ಸಲ್ ಮಾಡಿಸಿ ಬರೀ ಜಾನಕಿ ಸಾಲಿಗ್ರಾಮ ಅಂತ ಹೇಳಿ ಬರ್ಸ್ಬಿಟ್ಟು ಬಂದಿದ್ದೀನಿ. ಇವಾಗ ಅಮ್ಮನ್ನ ಬೆಳಗ್ಗೆ 9:30 ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಬಂದರೆ ಬೇಗ ಆಗೋಗುತ್ತಂತೆ. ಅದಕ್ಕೆ ಅಮ್ಮಂಗೆ ಹೇಳಿದ್ದೀನಿ, ಹೆಂಗಿದ್ರು ನೋಡ್ಕೊಂಡಿದೆಯಲ್ಲ ಬಂದ್ಬಿಡು ಅಂತ ಹೇಳಿ. ನಾಳೆ ನಾನು ಡ್ಯೂಟಿಗೆ ಹೋಗಲೇಬೇಕು, ನಾಳೆನೂ ರಜೆ ಕೊಡೋಲ್ಲ, ಮಕ್ಕಳಿದ್ದಾರೆ. ಆ್ಯಂಡ್ ನೋಡಿ ನಾನು ಎಂಥ ಹಾನೆಸ್ಟ್ ಎಂಪ್ಲಾಯಿ ಅಂತ ಹೇಳಿದ್ರೆ, FRS ನನಗಿರೋದು 50+ ಇದೆ. ಅದರಲ್ಲಿ ಆಲ್ಮೋಸ್ಟ್ 35+ ಮುಗಿಸಿದ್ದೀನಿ. ಹಾಸ್ಪಿಟಲಲ್ಲಿ ಕೂತ್ಕೊಂಡು ಒಂದು ಫೋನಲ್ಲಿ ವೀಡಿಯೋ ಕಳಿಸ್ಕೊಳ್ಳೋದು ವಾಟ್ಸಪ್ಪಲ್ಲಿ, ಇನ್ನೊಂದು ಹೊಸ ಫೋನಲ್ಲಿ ಸಿಮ್ ಇಲ್ವಲ್ಲ, ಈಸಿ ಶೇರಲ್ಲಿ ಈ ಫೋನಿಂದ ಆ ಫೋನ್ಗೆ ಈಸಿ ಶೇರಲ್ಲಿ ಕಳಿಸ್ಕೊಳ್ಳೋದು, ಮತ್ತೆ ಹೋಗಿ ಪೋಷನ್ ಟ್ರ್ಯಾಕರಲ್ಲಿ FRS ಮಾಡೋದು. ಈ ಥರ ಮಾಡಿ 30+ ಮಾಡಾಕಿದ್ದೀನಿ. ಇನ್ನೊಂದು 10ರಿಂದ 13 ಇರಬಹುದು. ಸೊ ನಂಗೆ 10ನೇ ತಾರೀಕು ಗಂಟಲು ಟೈಮ್ ಐತಲ್ವ, ಅದನ್ನು ಮಾಡ್ಕೊಬೋದು. ಬಟ್ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಕೂಡ ನನ್ನ ಅಂಗನವಾಡಿ ಕೆಲಸನ ಮಾಡಿದೆ. ಇವಾಗ ಬನ್ನಿ ಕೃತಿಗೆ ಹಣ್ಣು ಬೇಕಂತೆ, ಅವಳಿಗೆ ಸ್ನ್ಯಾಕ್ಸ್ಗೆಲ್ಲ ಹಣ್ಣು ಬೇಕಲ್ಲ, ಹಣ್ಣು ತೊಗೊಂಡು ಮನೆಗೆ ಸ್ವಲ್ಪ ತರಕಾರಿಗಳು ತೊಗೊಂಡು ಬರೀ ಕೈಲಿ ಹೋಗೋಣ. ನನ್ನ ರಜಾ ವೇಸ್ಟ್ ಆಗ್ಬಿಡ್ತಲ್ಲ ಫ್ರೆಂಡ್ಸ್. ಜ್ಯೂಸು ತೊಗೊಟ್ಟಂಬ. ನನ್ನ ರಜಾ ವೇಸ್ಟ್ ಆಗ್ಬಿಡ್ತು. ನಾನು ತೋರಿಸ್ಕೊಳ್ಳಿಲ್ಲ ಹಾಸ್ಪಿಟ್ಲಿಗೆ, ಅಮ್ಮನೂ ತೋರಿಸ್ಕೊಳ್ಳಿಲ್ಲ. ಬೇಜಾರಾಯ್ತಾ. ಅದೇ ಏನೇನು ಮಾಡೋದು, ಮನೆಗೆ ಹೋಗಿ ಮನೆಗೆ ಕೊಡೋದು. ಹಣ್ಣು ಸಪೋಟ ಹಣ್ಣು ಏಕೆ ಅಮ್ಮ ತಿಂದ್ರೇನು ಹಾಕಲ್ಲ ಸುಂದರಮ್ಮ. ಸೇಬು, ಆರೆಂಜ್, ಸ್ಟ್ರಾಬೆರಿ ಬೇರೆ, ಆರೆಂಜ್ ಅರ್ಧ, ಸಪೋಟ ಹಣ್ಣು ಇದೆಯಾ ಅರ್ಧ ಹಾಕಿ. ಸ್ಟ್ರಾಬೆರಿ ತಿನ್ನೋಕ್ಕಾಗಲ್ಲಮ್ಮ, ಅದು ಮಕ್ಕಳು ತಿನ್ನೋಕ್ಕಾಗಲ್ಲ ಸುಮ್ಮನೆ. ಅಲ್ಲ ಸಪೋಟನು ಆರೆಂಜು ತೊಗೊಂಡಿಲ್ವಾ ಡೈಲಿ ಕಾನ್ವೆಂಟ್ಗೆ? ದುಡ್ಡಿಲ್ಲ. ಜ್ಯೂಸ್ ತೊಗೊಡ್ತೀನಲ್ಲಿ, ಜ್ಯೂಸ್ ಕುಡಿವೆ, ದುಡ್ಡಿಲ್ಲ. ಹಾಂ ಸಾಕು. ಎಷ್ಟಾಯಿತು? ಚಪ್ಪಲಿ ತೊಗೊಳ್ಳೋಣ ಅಂತ ಹೇಳಿ ಬಂದು, ಹೆಂಗಿದ್ರು ಬರ್ಡೇ ಹತ್ತಿರ ಬರ್ತಲ್ಲ, ಚೆನ್ನಾಗಿರೋ ಒಂದು ಜೊತೆ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಹೇಳಿ. ಈ ಹೊಸ ಸ್ಲಿಪ್ಪರ್ ಹಾಕಮ್ಮ. ಸರಿ ಆಯ್ತವಲ್ವಾ, ಸಾಕಲ್ವ ಅಷ್ಟು? ಓ ಮಕ್ಕಳು 300 ರೂಪಾಯಿ ಮಕ್ಕಳಿಗೆ ಕಿಚ್ಚು ಅಂತಾರೆ ಅಂತ. ಮಕ್ಕಳಿಗೆ ಚಿಕ್ಕವರಿಗೆ ಇಲ್ಲ, ಒಂದು ದಿವಸ ದೊಡ್ಡಬೇಕಾ ಜಾಸ್ತಿ ಆಯ್ತು. 280 ಹೆಂಗಿದೆ? 2 ವರ್ಷ ಚಪ್ಪಲಿ ಬರ್ತದೆ. ನೀವು ಕಮ್ಮಿ ತಗೊಂಡು 2 ತಿಂಗಳು. ಮೆರೂನ್ ಕಲರ್ ಇಲ್ವಾ? ಮೆರೂನ್ ಇಲ್ಲ, ಬ್ಲಾಕ್ ಬ್ಲೂ ಅಂತ ಅದು. ಇದಿಲ್ಲ ನಮ್ಮ ಲಾಸ್ಟ್ ಕರೆಕ್ಟ್ ಕೂಚು ಬೈಲೆ ದೊಡ್ಡದು ಬೀಳಿ ಸುಮ್ಮನೆ ತಾಗ್ತಾ ಹಾಗೆ ತಗೋ. ಹೋಯ್ತು 2 ಸಾಲಿಗ್ರಾಮನು ಓದೋಯ್ತು ಬಿಡವ. ನೀರಿಲ್ವಲ್ಲ ಚಿನ್ನು, ನೀರಿಲ್ಲ, ಬೇಡ. ನಾವಮ್ಮ ಪಾಪ್ಕಾರ್ನ್ ತಿಂತೈತಿ. ನನಗೆ ರಜಾ ಹಾಕ್ಕೊಂಡು ಬಂದೆ, ಹಾಸ್ಪಿಟ್ಲಿಗೆ ಬಂದು ಕೆಲಸ ಆಗಲಿಲ್ವಲ್ಲ ಅಂತ ಬೇಜಾರಾಯ್ತು. ಬೆಳಗ್ಗೆಯಿಂದ 9 ಏನೋ ಅವು ಇನ್ನೂ ಒಂದು 10 ಮಾಡಬೇಕು. 9:45 2:15 ತನಕ ಕಾದು ವಾಪಸ್ ಬಂದಿದ್ದೀವಿ. ಎಷ್ಟು ಉಗಿಬೇಕು ಅಂತ ಇರಾನ ಅಂದೆ ನಮ್ಮ ಅಮ್ಮಂಗೆ. ನಮ್ಮ ಅಮ್ಮ ಕೇಳಬೇಕಲ್ಲ, ಬೇಡ ನಡಿ ಅಂತ. ಚಿನ್ನಿ 2 ಸಾಲಿಗ್ರಾಮನು ಹಂಗೂ 350 ರೂಪಾಯಿ 400 ರೂಪಾಯಿ ಖರ್ಚಾಯಿತು. ಸುಮ್ಮನೆ ಬಂದಿದ್ದಕ್ಕೆ 500 ರೂಪಾಯಿ ಖರ್ಚಾಯ್ತಾ. ಇನ್ನು ನನ್ನ ಮುಖಕ್ಕೆ ಕ್ರೀಮ್ ತೊಗೊಂಡಿಲ್ಲ ಫ್ರೆಂಡ್ಸ್, ಕ್ರೀಮ್ ತಗೋಬೇಕು ಮುಖಕ್ಕೆ. ಸಾಲಿಗ್ರಾಮದಲ್ಲಿ ತಗೋತೀನಿ. ACM ಅಲ್ಲೇ ಕೆಳಗೆ ಹಾಕಮ್ಮ. ಹೇಳು ನಂದಿಲ್ಲಾನು. ಈಗ LKG ಅಂಚಿನು
ಇಸ್ಕೋ ಕೊಡು ಈಗ ಅಮ್ಮಂಗೆ ಕೊಡು. ಒಂದು ಕೂತು ಮಲ್ಕೋಬಿಟ್ಟಿದ್ದು ಹೇಳಿಸ್ದೆ. ಏನಂತ ಹೇಳಿಸ್ದೆ ಗೊತ್ತಾ? ಹೇಳು ಬಂದಿರಿ, ಯಾಕೆ ಬಂದಿರಿ ಎದ್ಬಿಡ್ತು ಮಗ. ಚಿರಿ ಹೆಂಗೆ ಹೇಳಿಸ್ದೆ ನಾನು ನೀನು? ಇವಾಗ ಸಾಲಿಗ್ರಾಮ ಬಂದು ನಾವು ಯಾವಾಗಲೂ ಇದೇ ಅಂಗಡಿಯಲ್ಲಿ ಸಾಮಾನು ತಗೊಳ್ಳೋದು. ಮಾಪು ಮತ್ತು ಒಂದು ಪೊರ್ಕೆ ತೊಗೊಂಡಿದ್ದೀವಿ, ಹಾಗೆ ಮ್ಯಾಗಿ ಪ್ಯಾಕೆಟು. ಇದು ಲೂಜು ಪುಳಿಯೋಗರೆ ಪ್ಯಾಕೆಟು 1/4 kg ಕೊಡಿ. ಅಷ್ಟು ತೊಗೋತಾ ಇದ್ದೀವಿ ಫ್ರೆಂಡ್ಸ್. ಇನ್ನೇನು ಗೊತ್ತಾಗ್ತಾ ಇಲ್ಲ. ಒಂದು ವಿಕ್ಸ್ ಕೊಡಿ, ಅಮೃತಾಂಜನ್ ಕೊಡಿ. ಬಂದು 500 ಯಪ್ಪ ಬಿಸಿಲು. ನಾನು ಸನ್ಸ್ಕ್ರೀನ್ ತಗೊಳಕ್ಕೆ ದುಡ್ಡೇ ಮುಗ್ದೋಯ್ತು. 518 ರೂಪಾಯಿ ಆಯಿತು. ಇವಾಗ ಸನ್ಸ್ಕ್ರೀನ್ ತೊಗೊಂಡು ಬನ್ನಿ ಹೋಗೋಣ ಮನೆಗೆ. ಬಸ್ ಇಲ್ಲ, ಬಸ್ ಬರೋ ತನಕ ಕಾಯಬೇಕು. ಯಾವುದೋ ಆ್ಯಂಬುಲೆನ್ಸ್ ಹೋಯ್ತದಲ್ಲಪ್ಪ. ಅಮ್ಮನ ಪಾಪನು ಬಸ್ ಸ್ಟಾಪ್ ಕಳಿಸ್ದೆ, ಯಾಕಂದರೆ ನಾನು ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ ಸನ್ಸ್ಕ್ರೀನ್ ತರೋಕ್ಕೆ ಅಂತ ಹೇಳಿ. ಸುಮ್ಮನೆ ಅವನ್ನ ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡೋದೆಲ್ಲ ಹಿಂಸೆ. ನೋಡಿ ಎಷ್ಟು ವೆಹಿಕಲ್ಸ್ ಓಡಾಡ್ತಿದ್ದಾರೆ. ಸುಮ್ಮನೆ ಅಂಗಡಿಲಿ ಜನ ಯಾವಾಗಲೂ ಇದ್ದೇ ಇರ್ತಾರೆ ಫ್ರೆಂಡ್ಸ್. ಬಟ್ಟೆ ಅಂಗಡಿ ಕಡೆಗೆ ಮಕ್ಕಳು ನೋಡೋದು ಯಾಕೆ ಗೊತ್ತಾ? ಬಟ್ಟೆಗಳು ನೋಡಿದ್ರೆ ನಂಗೆ ಇಷ್ಟ ಆಗ್ಬಿಡ್ತವೆ, ಆಮೇಲಿಂದ ಫೀಲ್ ಆಯ್ತದೆ ತಗೊಳಕ್ಕಾಗಲ್ಲ ಅಂತ. ಅದಕ್ಕೆ ಆ ಕಡೆಗೆ ತಿರುಗು ಕೂಡ ನೋಡೋಕ್ಕಲ್ಲ. ಈಗ ಬನ್ನಿ ಸನ್ಸ್ಕ್ರೀನ್ ತೊಗೊಳ್ಳೋಣ ಅಂದ. ನನ್ನ ಫ್ರೆಂಡು ಡರ್ಮೋ ತಗೋ ಅಂದ್ಲು. ಅದು ಡರ್ಮೋ ಸನ್ಸ್ಕ್ರೀನ್ ಕೇಳಿದ್ರೆ ಇಲ್ಲ ಅಂದರು. ಇದು ಯಾವುದೋ 300 ರೂಪಾಯಿ ಸನ್ಸ್ಕ್ರೀನು ಎಮರ್ಜೆನ್ಸಿಗೆ ಅಂತ ತೊಗೊಂಡೆ. 1 ರೂಪಾಯಿ ಕೂಡ ಬಿಡಲಿಲ್ಲ. ಎಷ್ಟಿದೆ ಅಷ್ಟೇ ಕೊಡಬೇಕು ಅಂದರು. ಒಂದು ಆಯಿಂಟ್ಮೆಂಟ್ ಕೇಳಿದೆ, ಇದು ಫಂಗಲ್ ಇನ್ಫೆಕ್ಷನ್ದು ಹೇಳಿದ್ನಲ್ಲ 80% ಕಡಿಮೆ ಆಗಿದೆ, ಇನ್ನೂ ಒಂದು 10-20% ಇದೆ ಅಂತ ಹೇಳಿ ಆ ಆಯಿಂಟ್ಮೆಂಟ್ ಇಲ್ಲ ಅಂದರು. ಸೊ ಇನ್ನೊಂದು ಮೆಡಿಕಲ್ಗೆ ಹೋಗಿ ಆಯಿಂಟ್ಮೆಂಟ್ ತೊಗೊಂಡು ಮನೆಗೆ ಹೋಗೋಣ ಬನ್ನಿ. ಆಯಿಂಟ್ಮೆಂಟ್ ಸಿಗಲೇ ಇಲ್ಲ. ಬಸ್ ಬಂದಿದೆ, ಮುಂಡೂರು ಪೆಟ್ರೋಳಿ ಬಸ್ಸು. ಅಮ್ಮವರು ಮೋಸ್ಟ್ಲಿ ಬಸ್ಗೆ ಹತ್ತಿದ್ದಾರೆ ಅನಿಸುತ್ತೆ. ಮುಂಡೂರು ಇಸ್ಕೊಮ್ಮ, ಕೊಡಮ್ಮ ಕೊಡು. ಬೇಡ, ಬಿದ್ದೋದ್ರೆ ಚೆಕ್ಕಿಂಗ್ನವ್ರು ಬಂದರೆ ದುಡ್ಡು ಕಟ್ಟಿಸ್ತಾರೆ ಅಂತ ಹೊಡಿತಾರೆ. 4:15 ಬಸ್ಸು ಬಂದು. 4:15 ಬಸ್ಸು ಆಲ್ಮೋಸ್ಟ್ 4:15 ಸ್ಟಾರ್ಟ್ ಆಯಿತು ಅಂದರೆ 4:50 ಮನೆಗೆ ಬಂದ ತಕ್ಷಣ ಮುಖ ತೊಳ್ಕೊಂಡು, ಚಿನ್ನಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ತಗೋ ಕೂತು ಸಪೋಟ ತಿಂದು ಇದು ಮಾಡೋದು. ನಾನು ಬಂದ ತಕ್ಷಣ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊಟ್ಟೆಗೆ ಒಂಚೂರು ಅನ್ನ ತಿಂದು ಇವಾಗ ಟೀ ಇಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿನೂ ಇವತ್ತು ನಮ್ಮ ಬೀದಿಲೇ ಕೆಲಸ ಇತ್ತು, ಒಂದು ಚಿಕ್ಕ ಕೆಲಸ, ಗೋಡೆ ಕಟ್ಟೋದು. ಗೋಡೆ ಕಟ್ಬಿಟ್ಟು ಬೇಗ ಕೆಲಸ ಮುಗೀತು. ಇವಾಗ ನಾವು ಬಂದಮೇಲೆ ಅಪ್ಪಾಜಿನೂ ಮನೆಗೆ ಬಂತು. ತಾಳಪ್ಪಾಜಿ ಟೀ ಕುಡಿ. ಅಮ್ಮನ ಸ್ವಲ್ಪ ಊಟ ಮಾಡ್ತು. ಅವ್ರ ಮನೇಲಿ ತಿಂಡಿ ತಿಂದ, ಊಟನೇ ಮಾಡಿಲ್ಲ. ತಗೊಳಮ್ಮ. ಸುಮ್ಮನೆ ಹೋಗಿ ಸುಮ್ಮನೆ ಬಂದು ಫ್ರೆಂಡ್ಸ್. ಸುಮ್ಮನೆ ಹೋಗಿ ಸುಮ್ಮನೆ ಬಂದಿದ್ದಕ್ಕೂ 1000 ರೂಪಾಯಿ ಖರ್ಚಾಯಿತು. 6:30 ನಮ್ಮ ಮನೆಗೆ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಬರ್ತೀನಿ ಅಂತ ಹೇಳಿ ಲಕ್ಷ್ಮೀ ಸಿಸ್ಟರ್ ಕೈಲಿ ಸೀರೆ ತೊಗೊಂಡಿದ್ರಂತೆ. ಹಾಗೆ ಅವ್ರಿಗೆ ಮಾತಾಡಿ ಸುಷ್ಮಾ ಅವ್ರ ಮನೇಲಿ ಇರ್ತಾರೆ ಕೇಳಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ. ಕುಶಾಲ್ ನಗರ, ಬಟ್ ಅವ್ರ ಅಕ್ಕನ ಸಾಲಿಗ್ರಾಮಕ್ಕಂತೆ ಕೊಟ್ಟಿರೋದು. ಅವ್ರ ಅಕ್ಕನ ಮನೆಗೆ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಇವಾಗ 6:30 ಬಂದಿದ್ದಾರೆ. ಅಮ್ಮನ ಜೊತೆ ಮಾತಾಡ್ತಿದ್ದಾರೆ. ನಾನು ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿ ಇವಾಗ ಕಾಫಿ ಇಡೋಣ ಅಂದ್ಬಿಟ್ಟು ಅವರಿಗೋಸ್ಕರ ಕಾಫಿ ಇಡ್ತಾ ಇದ್ದೀನಿ. ನೀನು ತೋರ್ಸಲ್ಲ ಬಿಡವ, ನಿಮ್ಮ ಅಕ್ಕನ ತೋರಿಸ್ತೀನಿ. ಬಜ್ಜಿ ಹಾಕ್ತೀನಿ ಬಿಡಿ. ರೈಸ್ ಸಾಂಬಾರು ಬೇಡ, ಒಂದು 10 ನಿಮಿಷ ಕೂತ್ಕೊಳ್ಳಿ, 10 ನಿಮಿಷ ಕೂತ್ಕೊಳ್ಳಿ. 7:30 ಆಯಿತು. ಊಟ ಮಾಡ್ಕೊಂಡು ಹೋಗಿ ಅಂದರೆ ಅಕ್ಕ ಅವರು ಬೇಡ ಅಂತಿದ್ದಾರೆ. ಅದಕ್ಕೆ ಸದ್ಯ ಸ್ವಲ್ಪ ಬೋಂಡನಾದರೂ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರ ಜೊತೆಲಿ ಅವ್ರ ಅಕ್ಕನ ಮಗಳು ಬಂದಿದ್ದಾರೆ. ಅವರು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬೇಡ ಬಿಡಪ್ಪ ನೀನು ವೀಡಿಯೋ ಮಾಡಲ್ಲ ಅಂತ ಹೇಳಿದೆ. ಕಂಫರ್ಟ್ ಇಲ್ಲ. ಈ ನಿಶಾ ಅಕ್ಕನ ಒಬ್ಬರನ್ನೇ ಸ್ವಲ್ಪ ತೋರಿಸಿದ್ದೀನಿ, ಜಾಸ್ತಿ ತೋರಿಸಿಲ್ಲ. ಅವರು ಕೂಡ ನನ್ನ ಮುಖ ತೋರಿಸ್ಬೇಡಿ ಅಂತಿದ್ರು. ಪರವಾಗಿಲ್ಲ ಅಕ್ಕ ಅಂತ ಹೇಳಿದೆ. ಮುಂಚೆ ಅವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಿದ್ರಂತೆ, ಇವಾಗ ಸ್ಟಾಪ್ ಮಾಡಿದ್ದಾರಂತೆ. ಏನದು ಕಡಲೆ ಸೀಟ್ ಹಾಕಬಾರ್ದು, ಹೋಗಿ ಆಟಾಡ್ಕೋಗಿ. ಚೀನು ಕೊಡ್ತೀನಿ ಹೋಗು, ಹಾಕ್ತಾ ಇದ್ದೀನಿ ಎಣ್ಣೆ. ಚೀನು ಜ್ಯೂಸ್ ಎಲ್ಲದೆ ಹೋಗು. ಟೈಮ್ ಆಯಿತು, ಪಾಪ ಊಟ ಮಾಡ್ಕೊಂಡು ಹೋಗೋದಾಗಿತ್ತು. ಅವ್ರು ಬೇಡ ಅಂತಿದ್ದಾರೆ. ಅದಕ್ಕೆ ಸ್ವಲ್ಪ ಬಿಸಿ ಬಜ್ಜಿ ಹಾಕ್ತಾ ಇದ್ದೀನಿ. ಏನಮ್ಮ ಕೊಡ್ತೀನಿ ಹೋಗು, ಆಮೇಲೆ ಒಂದೇ ಸಲ ತಿನ್ಬಾರ್ದಲ್ಲಿ ಕರಿತವ್ರು ಕೇಳೋಗು. ಬೋಂಡ ರೆಡಿಯಾಗಿದೆ, ಅವ್ರು ಅಲ್ಲಿದ್ದಾರೆ. ಸೊ ಕೊಡೋಣ ಈಗ ತಿನ್ನಕ್ಕೆ. ನಾಳೆ ನಿಮ್ಮದೇ ವಿಡಿಯೋ, ನಿಮ್ಮದೇ ಇವತ್ತದು. ನಾಳೆ ಬರ್ತೀರಾ? ಹಾಕಲ್ಲ ಸುಮ್ಮನಿರವ,
ನೀನು ತೋರಿಸ್ಲಿಲ್ಲ. ಅಯ್ಯೋ ಅಲ್ಲಿ ಇಲ್ಲ, ನೀನು ಬಂದೇ ಇರೋಕೆ ಸುಮ್ಮನಿರು. ನೋಡಿಲ್ಲ, ಅರ್ಧ ಇಟ್ಕೊಂಡಿದ್ದೀನಿ ನಾನು. ಬರ್ತೀರಾ? ಹುಷಾರಾಗಿ ಹೋಗಿ. ಹಾಂ, ಬಾಯ್. ಅಕ್ಕ ಅವ್ರು ಬಂದಿದ್ರಲ್ಲ, ನಮ್ಮ ಸಬ್ಸ್ಕ್ರೈಬರು ಅಕ್ಕ ಮತ್ತು ಅವರ ಅಕ್ಕನ ಮಗಳು ಹೋದರು. ಸ್ಕೂಟಿಲಿ ಬಂದಿದ್ದರು. 8 ಗಂಟೆ 5 ನಿಮಿಷದಲ್ಲಿ ಹೋದ್ರು. ಇವಾಗ 8 ಗಂಟೆ 8 ನಿಮಿಷ. ಕಾಫಿ ಇತ್ತು ಅವ್ರಿಗೆ ಇಟ್ಟಿದ್ನಲ್ಲ, ಆವಾಗಲೇ ನಾನು ಕುಡ್ದಿರಲಿಲ್ಲ. ಸ್ವಲ್ಪ ಬಜ್ಜಿ ಹಾಕಿದೆ, ಬಜ್ಜಿ ತಿಂದೆ. ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಅದನ್ನು ಬೇಯಿಸಿಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಊಟ ಮಾಡ್ಕೊಂಡು ಹೋಗಿ ಅಂತ ಎಷ್ಟೇ ಹೇಳಿದ್ರು ಪಾಪ ಅವ್ರು ಇರಲೇ ಇಲ್ಲ. ಬೇಡ ಬೇಡ ಅಂತ ಹೇಳಿ ಹಾಗೆ ಹೋದರು. ಯಾಕೋ ಶೆಕೆ ಆಗ್ತಾಯಿದೆ. ಸೊ ನನಗೇನು ಊಟ ಮಾಡೋ ಹೋಗಿಲ್ಲ, ಬಜ್ಜಿ ತಿಂದುಬಿಟ್ಟೆ. ಸಂಜೆ ನಾನು ಊಟ ಮಾಡಿದ್ದೆ 5 ಗಂಟೆ, ಮತ್ತು ಊಟ ಮಾಡಿ ಟೀ ಕುಡಿದೆ. ಇವಾಗ ಬಜ್ಜಿ ತಿಂದು ಕಾಫಿ ಕುಡಿತಾ ಇದ್ದೀನಿ. ಊಟ ಮಾಡೋ ಹೋಗಿಲ್ಲ. ಈಗ ಕಾಫಿ ಕುಡಿದು ಇವಾಗ ಮಲ್ಕೋಬೇಕು. ಅಮ್ಮ ಅವ್ರಿಗೆ ಸ್ವಲ್ಪ ರೈಸ್ನ ಮಾಡಬೇಕು ಇವಾಗ. ಊಟ ಮಾಡಿಸ್ಬಿಟ್ಟು ಬಂದೆ. ನೀನು ಊಟ ಮಾಡಿಸಿದ್ರೆ ಅಷ್ಟೇ ನಾನು ಊಟ ಮಾಡೋದು ಅಂತ ಅಳುತ್ತು. ನಂಗೆ ನಿದ್ದೆ ಬರ್ತಾವೆ. ಅಷ್ಟರಲ್ಲಿ ಫೋನ್ ಚಾರ್ಜ್ಗೆ ಹಾಕೋಣ ಅಂತ ಹೇಳಿ ಹೋದೆ. ಪವರ್ ಬ್ಯಾಂಕ್ ನೆನಪಾಯಿತು. ಈಗ ನನ್ನ ತಂಗಿ ಕೊಟ್ಬಿಟ್ಟು ಹೋಗಿದ್ದು. ಫೆವಿಕಿಕ್ ತರಿಸ್ತೀನಿ ನೆನ್ನೆಲೆ. ಪವರ್ ಬ್ಯಾಂಕ್ ಸ್ವಲ್ಪ ಓಪನ್ ಆಗೈತೆ, ಫೆವಿಕಿಕ್ ಅಂಟಿಸ್ಕೊ ಅಂದ್ಲು. ಇವಾಗ ಪವರ್ ಬ್ಯಾಂಕ್ ನೋಡಿದ್ನಲ್ಲ, ನೆನ್ನೆ ತರಿಸಿಟ್ಟಿದ್ದು ಫೆವಿಕಿಕ್ಕು. ಇವಾಗ ಇದನ್ನು ಅಂಟಿಸ್ಬೇಕು, ಯೂಸ್ ಆಗುತ್ತೆ ಅಂತ ಹೇಳಿ ಕೊಟ್ಬಿಟ್ಟು ಹೋಗಿದ್ದಾಳೆ ನನ್ನ ತಂಗಿ. ಯಾಕಂದರೆ ತುಂಬ 1-2 ಸಲ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟು ಭಾಳ ಅನುಭವಿಸ್ಬಿಟ್ಟಿದ್ದೀನಿ. ಯಾವಾಗಲೂ ಪವರ್ ಬ್ಯಾಂಕ್ ಯೂಸ್ ಮಾಡಿರಲಿಲ್ಲ. ತೊಗೊಳ್ಳೋಣ ಅನ್ಕೋತಾ ಇದೆ. ಬಟ್ 1,500-2,000 ಕೊಟ್ಟು ತೊಗೋಬೇಕಾ ಅಂದ್ಬಿಟ್ಟು ಸುಮ್ಮನಿದೆ. ಹೆಂಗೋ ಈಗ ಅವಳು ಕೊಟ್ಟಿದ್ದೇನೆ, ಹೆಲ್ಪ್ ಆಯಿತು. ನಾನು ಮಲ್ಕೋಬೇಕು ಫ್ರೆಂಡ್ಸ್. ಬೆಳಗ್ಗೆ ಮೀಟಿಂಗ್ ಇದೆ ಪಂಚಾಯತಿಯಿಂದ ನಮಗೆ. ಸೊ ಅರ್ಕಲಗೂಡಲ್ಲಿ ಹೋಗಬೇಕು. ಗಂಗೂರ್ಗೆ ಹೋಗಿ ಅಂಗನವಾಡಿಗೆ ಹೋಗಿ ಅಲ್ಲೊಂದು ಅರ್ಧ ಗಂಟೆ ಅಂಗನವಾಡಿ ಓಪನ್ ಮಾಡಿ. ಫೆವಿಕಿಕ್ ಅಂಟ್ಕೊಬಿಡ್ತು ಕೈಗೆ. ನೋಡಿ, ಕೈಯೇ ಅಂಟ್ಕೋತು ಫೆವಿಕಿಕ್ಕು. ಯಪ್ಪ, ಅಂಟ್ಕೊಬಿಟ್ಟು ಬಿಡ್ಸೋಕ್ಕೆ ಆಯ್ತಿದ್ದಿಲ್ಲ. ಕೈನೇ ಅಂಟಿಸ್ಕೊಂಡೆ. ನೋಡಿ, ಇದೆಲ್ಲ ಆಗೋಯ್ತು ಫೆವಿಕಿಕ್ಕು. ಇದೇನು ಹೋಗಲ್ವೇನೋ. ಎಲ್ಲಿಗೋ ಅಂಟ್ಸೋಕೆ ಹೋಗಿ ಎಲ್ಲಿಗೋ ಅಂಟಿಸ್ದಂಗೆ ಆಯ್ತು. ಎಲ್ಲಿ ಅಂಟಿಸ್ತೀವಿ ಅಂತಲೇ ಗೊತ್ತಾಯ್ತಾಯಿಲ್ಲ. ನೋಡಿ ಹೆಂಗೆ ಅಂಟ್ಕೋತೈತೆ. ಯಪ್ಪೋ ದೇವ್ರೆ, ಫುಲ್ ಸ್ಟ್ರಾಂಗ್. ಇವಾಗ ಇದನ್ನು ಯೂಸ್ ಮಾಡಿ ನೋಡೋಣ ಚಾರ್ಜ್ ಆಯಿತು ಅಂತ ಹೇಳಿ. ಟೈಮ್ ಎಷ್ಟಾಯಿತು ಗೊತ್ತಾ? 9 ಗಂಟೆ 2 ನಿಮಿಷ. ಇದು ಚಾರ್ಜ್ಗೆ ಹಾಕಿದ್ರೆ ಎಷ್ಟು % ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ ಇದು. ಈಗ ಚೆಕ್ ಮಾಡೋ ಟೈಮ್. ಚಾರ್ಜ್ ಆಗ್ತಾಯಿದೆ ಫ್ರೆಂಡ್ಸ್. ಅವತ್ತು ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿರಲಿಲ್ಲ ನಾನು. ಆಗ್ತಾಯಿದೆ. ಇದು 100% ಇದೆಯೇ, ಇದ್ರದ್ದು ಚಾರ್ಜ್ 100% ಐತೆ. ನಾನು ಫೋನ್ ಚಾರ್ಜ್ ಆದಮೇಲೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಚೆಕ್ ಮಾಡಿದಷ್ಟೇ. ಕರೆಂಟ್ ಇದೆ, ಕರೆಂಟ್ಗೆ ಚಾರ್ಜ್ಗೆ ಹಾಕ್ಬಿಡ್ತೀನಿ. ಎಮರ್ಜೆನ್ಸಿಗೆ ಉಪಯೋಗ ಆಗ್ತದೆ. ಇದು ಒಂಥರ ಚಿಕ್ಕ ಮೊಬೈಲ್ ಥರ ಇದೆ ಅಲ್ವಾ ನೋಡೋಕ್ಕೆ. ಫ್ರೆಂಡ್ಸ್ಗಳು ಇತ್ತು, ಅವ್ರ ತಾತನ ಜೊತೆ ಹಾಲಲ್ಲೇ ಮಲ್ಕೊಂಡು ಟಿ ವಿ ನೋಡ್ತಾವಳೆ. ಬಸ್ಸಲ್ಲಿ ಒಂದು 1/4 ಗಂಟೆ 20 ನಿಮಿಷ ಮಲಗಿದ್ಲಪ್ಪ. ಪಾಪ ಅವಳು ನಡೆದು ಬಸ್ಸಲ್ಲಿ ರಶಲ್ಲಿ ನಿಂತ್ಕೊಂಡು ಸಾಕಾಗಿದ್ದಾಳೆ. ಬಟ್ ಏನಪ್ಪ ಮಲಗಿಲ್ಲ, ಟಿ ವಿ ನೋಡ್ತಾವಳೆ. ಕರೆದ್ರೆ ಟಿ ವಿ ನೋಡ್ಬಿಟ್ಟು ಬರ್ತೀನಿ ಅಂದ್ಲು. ಆ್ಯಂಡ್ ನಿಶಾ ಸಿಸ್ಟರು ಹಾಗೆ ಭೂಮಿಕಾ ಅವ್ರ ಅಕ್ಕನ ಮಕ್ಕಳು ಬಂದಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಸೇಮ್ ನನ್ನ ಪರಿಸ್ಥಿತಿ ಏನಿದೆ ಅವ್ರದ್ದು ಅದೇ ರೀತಿ. ಹಾಗಾಗಿ ನನಗೆ ಬೇಗ ಕನೆಕ್ಟ್ ಆಗಿದ್ದಾರೆ. ನನಗೆ ಹಾಗೆ ಲಕ್ಷ್ಮೀ ಸಿಸ್ಟರ್ಗೂ ಕೂಡ. ಲಕ್ಷ್ಮೀ ಸಿಸ್ಟರ್ ಬಗ್ಗೆನೂ ಕೇಳ್ತಾಯಿದ್ರು. ಸೇಮ್ ಅವ್ರದ್ದು ನಿಮ್ಮ ಥರನೇ ಅಲ್ವಾ ಪಾಪ, ಅವ್ರ ವೀಡಿಯೋಸು ನೋಡ್ತೀನಿ, ನಿಮ್ಮ ವೀಡಿಯೋಸು ನೋಡ್ತೀನಿ ಅಂತೇಳಿ. ಆ್ಯಕ್ಚುಲಿ ಲಕ್ಷ್ಮೀ ಸಿಸ್ಟರ್ನ ಕೇಳಿಬಿಟ್ಟೇ ಅವ್ರು ಇಲ್ಲಿಗೆ ಬಂದಿದ್ದು. ಖುಷಿ ಆಯಿತು ಬಂದಿದ್ದು. ಸುಮಾರು 1-1.5 ಗಂಟೆ ಟೈಮ್ ಸ್ಪೆಂಡ್ ಮಾಡಿದು. ಊಟ ಮಾಡ್ಕೊಂಡು ಹೋಗಿ ಅಂದರೆ ಮಾತ್ರ ಊಟ ಮಾಡ್ಕೊಂಡು ಹೋಗಲಿಲ್ಲ, ಹಾಗೆ ಹೋದರು. ಕೃತಿಗೂ ಕೂಡ ಏನೇನೋ ತಿನ್ನೋಕ್ಕೆ ತಂದಿದ್ರು, ಚಾಕ್ಲೇಟ್ಸು ಬಿಸ್ಕೆಟ್ ಎಲ್ಲ ತಂದಿದ್ರು. ಏನಂತ ಹೇಳಿದ್ರೆ ನಮ್ಮವರೇ ನಮಗಾಗಲ್ಲ. ಬಟ್ ಅವ್ರಿಗೇನವರು ಮನೆ ತನಕ ಹುಡಿಕೊಂಡು ಬಂದು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಫಾರ್ ಫಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರು ನಮ್ಮ ಮನೆಗೆ ಬಂದಿರೋದು ಫಸ್ಟ್ ಟೈಮ್. ಆ್ಯಂಡ್ ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಊಟಕ್ಕೆ ಹೋಗಿದ್ದು ಬೆಂಗಳೂರಲ್ಲಿ. ಅದು ಫಸ್ಟ್ ಟೈಮ್ ವಿನುತಾ ಅವ್ರ ಮನೆಗೆ. ಅಲ್ಲೇ ಎಲ್ಲಿ ಪ್ರಕೃತಿ ಲೇಔಟ್ ಹತ್ರನೇ ಅವ್ರು ಕರೆದಿದ್ರು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗಿದ್ದೆ. ಫಸ್ಟ್ ಟೈಮ್ ಬಂದು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದರು, ಐಶ್ವರ್ಯ ಅಕ್ಕ ಅಂತ ಹೇಳಿ. ಅವ್ರು ನನ್ನ ಸಬ್ಸ್ಕ್ರೈಬರು. ಸೀರೆ ಎಲ್ಲ ಕೊಟ್ರಲ್ಲ, ಕೃತಿಗೆ ಆಟ ಸಾಮಾನು, ನನಗೆ ಸೀರೆ ಎಲ್ಲ ತಂದು ಕೊಟ್ರಲ್ಲ ಅವರು. ಬಟ್ ಅವ್ರು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದರು. ಇಲ್ಲಿ ನಮ್ಮ ಮನೆಗೆ ಮುಂಡೂರಿಗೆ ಅಂತ ಯಾರೂ ಇದುವರೆಗೂ ಬಂದಿರಲಿಲ್ಲ. ಬಟ್ ಇವರು ಬಂದಿದ್ದು, ನಿಶಾಕ್ ಅವ್ರು ಬಂದಿದ್ದು ಫಸ್ಟ್ ಟೈಮ್.
ಆ್ಯಂಡ್ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಇವಾಗ ಡೈಲಿ ಒಬ್ಬೊಬ್ರಿಗೆ ಕಾಲ್ ಮಾಡಿ ಒಂದು 10 ನಿಮಿಷ 15 ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಅವ್ರುಗಳಿಗೂ ಖುಷಿ ಆಗುತ್ತೆ, ಹಾಗೆ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಸ್ವಲ್ಪ ತುಂಬ ಬ್ಯುಸಿ ಇದ್ದೆ. ನಾನು ಮಾಡೋಕ್ಕಾಗಿಲ್ಲ, ಬಟ್ ನನ್ನ ಸಬ್ಸ್ಕ್ರೈಬರೇ ಮಾಡಿದರು. ಅವ್ರದ್ದು ಐ ಡಿ ಬಂದು ಸುಷ್ಮಾ ಸಂತು ಅಂತಿತ್ತು. ನಾನು ಫಸ್ಟೇ ಅವ್ರಿಗೆ ಮಾಡಿದ್ದೆ, ಅವರು ನೋಡ್ಕೊಂಡಿರಲಿಲ್ವಂತೆ. ಹಾಗಾಗಿ ಬೆಳಗ್ಗೆ ಅವರೇ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದರು. ನಂಗೆ ಟೈಮ್ ಇರಲಿಲ್ಲ, ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ. ಒಂದು 7-8 ನಿಮಿಷ ಮಾತಾಡಿದೆ. ಅದಾದಮೇಲೆ ನೀವೇ ನೋಡಿದ್ದೀರಾ ಬೆಳಗ್ಗೆಯಿಂದ ನನಗೆ ಎಷ್ಟು ಕೆಲಸ ಓಡಾಟ ಅಂತ ಹೇಳಿ. ಆ್ಯಂಡ್ ನಾಳೆ ಫ್ರೀ ಆದರೆ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಯಾರಿಗೂ ಮೆಸೇಜಿಗೆ ರಿಪ್ಲೈ ಕೊಡಲ್ಲ, ಸಡನ್ನಾಗಿ ಕಾಲ್ ಮಾಡ್ತೀನಿ. ಆವಾಗಲೇ ತಾನೇ ನಿಮಗೂ ಖುಷಿ ಆಗೋದು. ಸುಮ್ಮನೆ ಮೆಸೇಜಿಗೆಲ್ಲ ರಿಪ್ಲೈ ಕೊಡ್ಕೊಂಡು ಇವತ್ತು ಮಾಡ್ತೀನಿ, ನಾಳೆ ನಿಮಗೆ ಕಾಲ್ ಮಾಡ್ತೀನಿ ಅಂದಾಗ ನಿಮ್ಗೆ ಆ ಎಕ್ಸೈಟ್ಮೆಂಟ್ ಇರೋಲ್ಲ. ಸಡನ್ನಾಗಿ ಕಾಲ್ ಬಂದಾಗ ಎಕ್ಸೈಟ್ಮೆಂಟ್ ಆಗುತ್ತೆ. ಹಾಗಾಗಿ ಅದು ತುಂಬ ಖುಷಿ ಆಯಿತು ನಮ್ಮ ಮನೆಗೆ ಬಂದಿದ್ದು. ಆ್ಯಂಡ್ ಇನ್ನೇನಿಲ್ಲ ಗೈಸ್, ನಾಳೆ ನನಗೆ ಅಂಗನವಾಡಿ ಇದೆ. ಅಂಗನವಾಡಿಗೆ ಹೋಗಿ 1 ಅವರ್ ಅಥವಾ 1 ಅವರ್ ಇದ್ದು ಫೋಟೋ ಎಲ್ಲ ಹಾಕಿ ರನ್ನಿಂಗ್ಸಿಗೆ ಸೈನ್ ಹಾಕಿ ಗ್ರಾಮ ಪಂಚಾಯಿತಿಯಿಂದ ನಮಗೆ ಮೀಟಿಂಗ್ ಇಟ್ಟಿದ್ದಾರೆ ಅರಕಲಗೂಡಲ್ಲಿ. ಸೊ ಮೀಟಿಂಗ್ ಹೋಗಬೇಕು. ತುಂಬ ಕೆಲಸ ಇದ್ದಾವೆ, ನಾಳೆನೂ ಕೂಡ ಕೆಲಸ ಇದ್ದಾವೆ. ನಮ್ಮ ಲಕ್ಷ್ಮೀ ಸಿಸ್ಟರ್ಗೆ ಅವಾಗಲೇ ಕಾಲ್ ಮಾಡಿ ಫೆವಿಕಿಕ್ಕು ಮುಖಕ್ಕೂ ಹೋಗ್ಬಿಡ್ತಾ, ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದರು ಮನೆಗೆ ಅಂತ ಹೇಳೋಕ್ಕೆ ಅಂತೇಳಿ. ಬಿಕಾಸ್ ಅವ್ರ ಕಡೆಯಿಂದನೇ ಅಲ್ವಾ ಇವಾಗ ಬಂದಂಗಾಗಿದ್ದು. ಅಂದರೆ ಅವ್ರ ಕಡೆಯಿಂದ ಅಂದರೆ ಅದೇ ಅವ್ರ ಹತ್ರ ಲಕ್ಷ್ಮೀ ಸಿಸ್ಟರ್ ಹತ್ರ ಸೀರೆ ಎಲ್ಲ ತೊಗೊಂಡಿದ್ರಂತೆ. ಆವಾಗ ಮೆಸೇಜಲ್ಲೋ ಅಥವಾ ಕಾಲಲ್ಲೋ ಕೇಳಿದ್ರಂತೆ. ಹಾಗಾಗಿ ನಮ್ಮ ಲಕ್ಷ್ಮೀ ಸಿಸ್ಟರು ಕಾರಣ ಅವ್ರಿಗೆ ಬಂದಿದ್ರು ಹಿಂಗೆ ಅಂತ ಹೇಳೋಣ ಅಂತ ಆಗಲೇ ಕಾಲ್ ಮಾಡಿದ್ದೆ. ಕಾಲ್ ಕನೆಕ್ಟ್ ಆಗಲಿಲ್ಲ. ಇವಾಗ ಕಾಲ್ ಬರ್ತಾ ಇದೆ. ಇವಾಗ ಲಕ್ಷ್ಮೀ ಸಿಸ್ಟರ್ ಜೊತೆ ಮಾತಾಡಿಬಿಟ್ಟು ಮಲ್ಕೋತೀನಿ ಫೋನ್ ಚಾರ್ಜ್ ಹಾಕಿ. ಇನ್ನೇನು ಇಲ್ಲ ಗೈಸ್, ಇವತ್ತು ಇಷ್ಟ ಆಗಿತ್ತು. ಆ್ಯಂಡ್ ನನ್ನ ವೀಡಿಯೋದಲ್ಲಿ ಮಧ್ಯಾಹ್ನ ಹಾಕಿದೆ, ಅಮ್ಮಂಗೆ ಮಂಡಿ ನೋವು, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ಏನಂತ ಹೇಳಿದ್ರೆ ಇಲ್ಲೇ ನಿಯರ್ ಬೈ ಮೂಳೆ ಡಾಕ್ಟ್ರ್ ಇದ್ದಾರಂತೆ. ಅವ್ರ ಅಜ್ಜಿಗೋ ಅಥವಾ ಅವ್ರ ಅಮ್ಮಂಗೋ ಮಂಡಿ ನೋವು ತೋರಿಸಿ ಕಡಿಮೆ ಆಗಿದೆಯಂತೆ. ಅದಕ್ಕೆ ನಿಮ್ಮಮ್ಮಂಗೆ ಮಂಡಿ ನೋವು ಆಯಿತಾ ಅಂತ ಹೌದು ಅಂದೆ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ನೋಡ್ತಾರೆ, ಇಲ್ಲೇ ಬಂದು ತೋರಿಸು ಅಂದ. ನಾನು ಅವ್ನಿಗೆ ಮಂಡಿ ನೋವು ಅಂತ ಏನೋ ಹೇಳಿದ್ರು. ನಾನು ವೀಡಿಯೋ ನೋಡ್ಬಿಟ್ಟು ಅವ್ನು ಕಾಲ್ ಮಾಡಿರೋದು. ವೀಡಿಯೋ ನೋಡಿ ಅದಕ್ಕೆ ಅದು ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಅವ್ರು ಬಂದಿದ್ರಲ್ಲ, ಅವ್ರು ಬಂದಾಗಲೇ ಕಾಲ್ ಮಾಡಿದ್ದ. ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಅವನು ಕಾಲ್ ಮಾಡಿಕೊಂಡು ಅಡ್ರೆಸ್ ತಿಳ್ಕೊಂಡು ಅಪ್ಪಾಜಿ ಅಮ್ಮನ್ನು ಹೋಗಿ ಅಂತೀನಿ. ನಾನು ಮಾಮೂಲಿ ನನಗೆ ಡ್ಯೂಟಿ ಆ್ಯಂಡ್ ಮೀಟಿಂಗ್ ಇದೆ, ಅರಕಲಗೂಡಲ್ಲಿ ಹೋಗಬೇಕು. ಸೊ ಅಷ್ಟೇ ಗೈಸ್, ನಾನು ತೋರಿಸ್ಕೊಳ್ಳೋಣ ಅಂದ್ಕೊಂಡೆ. ಬ್ಯಾಕ್ ಪೇಯ್ನ್ ತೋರಿಸ್ಕೊಳ್ಳೋಕ್ಕಾಗಲಿಲ್ಲ. ಅದು ಯಾವಾಗ ಟೈಮ್ ಬರುತ್ತೆ ನೋಡೋಣ. ಇನ್ನೇನು ನೆಕ್ಸ್ಟ್ ರಜೆಗಳು ಹಾಕ್ಕೊಂಡ್ರೆ ಫುಲ್ಲು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ಯುಗಾದಿ ಹಬ್ಬದಷ್ಟರಲ್ಲಿ ಮನೆ ಧೂಳೆಲ್ಲ ಹೊಡೆದು ಪೇಂಟಿಂಗ್ ತಂದಿದ್ದೀವಲ್ಲ, ಪೇಂಟಿಂಗ್ ಮಾಡಬೇಕು. ಇನ್ನು ಎಕ್ಸ್ಟ್ರಾ ರಜೆಗಳು ಹಾಕ್ಕೊಳಕ್ಕೆ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಮಂತೇ ನೆಕ್ಸ್ಟ್ ವೀಕಲ್ಲ, ಅದ್ರ ನೆಕ್ಸ್ಟ್ ವೀಕು ಕೂಡ ರಜೆ ಹಾಕೋಬೇಕು. ಒಂದು ಗೃಹ ಪ್ರವೇಶ ಇದೆ, ತುಂಬ ಮುಖ್ಯವಾದದ್ದು. ಅವ್ರು ಹೋಗಬೇಕು, ಅವಾಗಲೂ ಕೂಡ ರಜೆ ಹಾಕಬೇಕು. ನಾನು ಇನ್ನೊಂದು ತಿಂಗಳು ಇವಾಗ ಏನು ಬ್ಯುಸಿ ಇದ್ದೀನಿ ಫ್ರೆಂಡ್ಸ್, ಅದಕ್ಕಿಂತ 2ರಷ್ಟು 3ರಷ್ಟು ಬ್ಯುಸಿಯಾಗಿ ಹೋಗ್ತೀನಿ. ಆದರೂ ಕೂಡ ಎಷ್ಟೇ ಬ್ಯುಸಿ ಆಗಲಿ, ಎಷ್ಟೇ ಕಷ್ಟ ಆಗಲಿ, ವೀಡಿಯೋ ಹಾಕೋದಂತೂ ನಿಲ್ಲಿಸಲ್ಲ. ಕೊನೆ ಪಕ್ಷ ಒಂದು 5-10 ನಿಮಿಷದವರೆಗೂ ಹಾಕಲೇಬೇಕು. ಆ್ಯಕ್ಚುಲಿ ನೀವು ಹೆಂಗೆ ನನ್ನ ವೀಡಿಯೋಸ್ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ, ನಾನು ಹಾಗೆ ಯೂಟ್ಯೂಬ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಒಂದು ದಿನ ವೀಡಿಯೋ ಹಾಕಲಿಲ್ಲ ಅಂದರೆ ನಾನೇನೋ ಕಳ್ಕೊಂಬಿಟ್ಟಿದ್ದೀನಿ ಅಂತ ಫೀಲ್ ಆಯ್ತದೆ. ಏನೋ ಒಂದು ಹಾಕಲೇಬೇಕು. ಅದು ಓಡುತ್ತಾ ಓಡಲ್ವಾ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ನನಗೆ ಹಾಕಬೇಕು. ಆ ಥರ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಇವಾಗ ಡಾಲರ್ಸ್ ಬರುತ್ತಾ ಬರಲ್ವಾ. ಈಗ ಮೊನ್ನೆ ಹಾಕಿದ ವೀಡಿಯೋಗೆ ಏನು ಓಡೇ ಇಲ್ಲ, ಅದು ಡಾಲರ್ಸು ಕೂಡ ಬಂದಿಲ್ಲ. ಬಟ್ ನನಗೇನು ಸಮಾಧಾನ, ಅವತ್ತಿನ ವೀಡಿಯೋ ನಾನು ಅವತ್ತು ಹಾಕಿದ್ದೀನ, ಅದೇ ಸಮಾಧಾನ. ಓಕೆ, ಈಗ ಲಕ್ಷ್ಮೀ ಸಿಸ್ಟರ್ ಪಾಪ ಕಾಲ್ ಮಾಡಿದ್ರು. ನಾನೆಲ್ಲಿ ವೀಡಿಯೋ ಮಾಡ್ತಿರೋ ಕಾರಣ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ. ಬೇಗ 10K ಆಗಲಿ ಫ್ರೆಂಡ್ಸ್. ಓಲಿ ನನ್ನ ತಂಗಿ ಮದುವೆ ಅಷ್ಟರಲ್ಲಾದರೂ 10K ಆಗುತ್ತಾ, ಅಥವಾ ಮದುವೆನೇ ಮುಗಿಬೇಕೋ 10K ಆಗೋಕ್ಕೆ ಗೊತ್ತಿಲ್ಲ. 10K ಆದರೆ ನಾನು ಕೇಕ್ ಕಟ್ ಮಾಡೋದು ಯಾವಾಗ, ನಾನು ಕೃತು ಇಬ್ಬರೂ ಕೇಕ್ ಕಟ್ ಮಾಡೋದು ಯಾವಾಗ, ನೀವುಗಳೆಲ್ಲ 10Kಗೆ ವಿಶ್ ಮಾಡೋದು ಯಾವಾಗ, ಎಲ್ಲ ಕನಸು ಒಂದಿನ ನನಸಾಗುತ್ತೆ. ಬಟ್ ಆದಷ್ಟು ಬೇಗ ಆಗಲಿ ಅಂತ. ಇವಾಗ 8,900 ಚಿಲ್ಲರೆ ಇದ್ದಾರೆ. ಇನ್ನೇನು ಹತ್ತತ್ರ 9,000 ಆಗುತ್ತೆ. ಇನ್ನೊಂದು 1,000 ಆಗ್ಬಿಟ್ರೆ 10,000 ಆಗೋಗ್ಬಿಡುತ್ತೆ. ಎಲ್ಲ ಲಕ್ಷಾನುಗಟ್ಟಲೆ ಕನಸು ಕಾಣ್ತಾರೆ, ಲಕ್ಷ ಸಬ್ಸ್ಕ್ರೈಬರ್ ಕನಸು ಕಾಣ್ತಾರೆ. ನಾನು ಇನ್ನೂ 10,000 ಸಬ್ಸ್ಕ್ರೈಬರ್ಸು ಕನಸು ಕಾಣ್ತಾ ಇದ್ದೀನಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ಒಂಚೂರು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೇನಿಲ್ಲ, ನಮ್ದು ನನಗೆ ಒಂದು ಕಮೆಂಟ್ ನೋಡ್ಬಿಟ್ಟು ನಾನು ನಗಾಡಿದೆ. ಆ್ಯಕ್ಚುಲಿ ಸಿಟ್ಟು ಬರಲಿಲ್ಲ, ಬೇಜಾರಂತೂ ಮುಂಚೆನೇ ಆಗಲಿಲ್ಲ, ನಗು ಬಂತು ನನ್ನ ಫೇಸಲ್ಲಿ.
ಇಲ್ಲ ಏನಂದರೆ, ನೀವು ದುಡ್ಡಿಲ್ಲ ಅಂತ ಇರ್ತೀರಾ, ಯಾವಾಗ ನೋಡಿದ್ರು ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ತಾ ಇರ್ತೀರಲ್ವಾ ಅಂತ. ಆ ಕಮೆಂಟ್ ನೋಡ್ಬಿಟ್ಟು ನಾನು ಲಿಟ್ರಲಿ ತುಂಬ ನಕ್ಕಿ ಒಂದು 2 ನಿಮಿಷ ಆದಮೇಲೆ ರಿಪ್ಲೈ ಕೊಟ್ಟೆ. ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿ ದುಡ್ಡೇನಕ್ಕೆ ಬೇಕು? ನಾವೇನು ಹೋಗ್ತೀವಿ, ನೋಡ್ಕೋತೀವಿ, ಬರ್ತೀವಿ. ನಾನು ಕಮೆಂಟ್ ನೋಡಿ ನಗ್ತೆ. ಹೌದಾ, ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಕ್ಕೂ ದುಡ್ಡು ಬೇಕಾ? ತಗೊಂಡ್ರೆ ದುಡ್ಡು ಬೇಕು. ಸುಮ್ಮನೆ ಹೋಗಿ ತಗೊಳ್ಳೋರ ಜೊತೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಬಂದ್ರೆ ಏನಕ್ಕೆ ದುಡ್ಡು ಬೇಕು ಅಂತ. ಅಷ್ಟು ದುಡ್ಡು ಇದ್ದಿದ್ರೆ ಅವತ್ತು ಕಾಲು ಚೈನ್ ತಗೊಳಕ್ಕೆ ಹೋಗಿ ಹಳೇ ಕಾಲು ಚೈನು, ಖಡ್ಗ, ಕಾಲುಂಗುರ ಎಲ್ಲ ತಗೊಂಡೋಗಿ ವಾಪಸ್ ಏನಕ್ಕೆ ಬರ್ತಾಯಿದ್ದೆ? ನನ್ನ ಮಗಳು ಕಾಲು ಚೈನ್ಗೆ 20,000 ಹೇಳಿದ್ರು. ನನ್ನ ತಂಗಿ ಕಾಲು ಚೈನ್ಗೆ ಒಂದು 30,000 ಹೇಳ್ತಾರೆ. ಒಂದು 50K ಆಗುತ್ತೆ ಅಂತಲೇ ತಾನೇ ನಾವು ವಾಪಸ್ ಬಂದಿದ್ದು. ಕತೆ ನನಗೆ ನಗು ಬಂತು. ಬೇಜಾರಂತೂ ಇಲ್ಲ, ಪಾಪ ಯಾರು ಕಮೆಂಟ್ ಮಾಡಿದ್ರು. ನನಗೊಂಥರ ನಗು ಬಂತು, ಯಾಕೆ ಹಿಂಗೆ ಕಮೆಂಟ್ ಆಗ್ತಾರೆ ಅಂತ. ಆಮೇಲಿಂದ ಓಕೆ ಫೈನ್ ಅಂದ್ಕೊಂಡು ಸುಮ್ಮನಾದೆ. ಚಿಕನ್ ಇತ್ತು, ಬಟ್ ನಂಗೆ ಯಾಕೋ ತಿನ್ನೋಕ್ಕಾಗ್ತಾಯಿಲ್ಲ. ಕಾಫಿ ಕುಡಿದ್ನಲ್ವ, ಬಜ್ಜಿ ಕುಡಿದ್ನಲ್ವ, ಮಲ್ಕೋತೀನಿ ಇವಾಗ. ಫುಲ್ಲು ನಿದ್ದೆ. ಲಕ್ಷ್ಮಿ ಸಿಸ್ಟರ್ ಕಾಲ್ ಮಾಡಿ ಒಂದು 10 ನಿಮಿಷನಾದರೂ ಮಾತಾಡಬೇಕು. ಮುಂಚೆ ಎಲ್ಲ ಜಾಸ್ತಿ ಮಾತಾಡೋವು, ಈಗ ಟೈಮೇ ಇಲ್ಲ ಫ್ರೆಂಡ್ಸ್. ಪಾಪ ಅವ್ರು ಕಾಲ್ ಮಾಡಿದ್ರು ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಆವಾಗ ಅವರು ಅರ್ಥ ಮಾಡ್ಕೋತಾರೆ ಪಾಪ. ಆ್ಯಂಡ್ ಯಶುಗೂ ಕಾಲ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಇದ್ದಾರೆ, ಅಶು, ಪ್ರೀತಿ, ಅವ್ರಿಗೂ ಕೂಡ ಕಾಲ್ ಮಾಡೋಕ್ಕೆ ಆಗಿಲ್ಲ ನಾನು. ಅವರು ಕಾಲ್ ಮಾಡಬೇಕು. ಅಶು ಮೊನ್ನೆ ಕಾಲ್ ಮಾಡಿದ್ಲು, ನಿನ್ನೆ ಕಾಲ್ ಮಾಡಿದ್ಲು, ಮಾತಾಡಿದ್ಲು. ಪ್ರೀತಿಗಂತೂ ಮಾಡೋಕ್ಕೆ ಆಗಿಲ್ಲ, ಅವಳಿಗೂ ಮಾಡಬೇಕು. ಅವಳೇ ಮಾಡಿದ್ಲು ಪಾಪ. ಈ 1 ತಿಂಗಳಲ್ಲಿ ಕೆಲಸ ಎಲ್ಲ ಹೇಗಿದೆ, ಅಡ್ಜಸ್ಟ್ ಆಯಿತಾ ಅಂತೆಲ್ಲ ಕಾಲ್ ಮಾಡಿ ಮಾತಾಡಲು. ಅಯ್ಯೋ ನನಗೆ ಮಾಡೋಕ್ಕಾಯ್ತಾ ಇಲ್ಲ. ನನ್ನ ಫ್ರೆಂಡ್ಸ್ಗಳಿಗೂ ಕಾಲ್ ಮಾಡಬೇಕು. ನಿದ್ದೆ ಫ್ರೆಂಡ್ಸ್, ನಿದ್ದೆ ಎಳಿತಾವೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗು ಮನೆಯಿಂದನೇ ಸ್ಟಾರ್ಟ್ ಆಗಿ ಅರಕಲಗೂಡು ಮೀಟಿಂಗ್ ತನಕ ಹೋಗುತ್ತೆ. ಮೀಟಿಂಗು ಏನಾದ್ರು ಬಂದರೆ ಬರ್ಬೋದು, ಅದರಲ್ಲೇನು ಆಶ್ಚರ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಜೊತೆ ಆ್ಯಂಡ್ ಅರಕಲಗೂಡು ಮೀಟಿಂಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್.